ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಚಿತ ಗ್ಯಾರಂಟಿ ದುರುಪಯೋಗಕ್ಕೆ ಬ್ರೇಕ್ ಬೀಳಲಿದೆ. ನಕಲಿ ಕಾರ್ಡ್ದಾರರಿಗೆ ಬ್ರೇಕ್ ಹಾಕುವುದಕ್ಕೆ ಇದೀಗ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನು ನಡೆಸ್ತಾ ಇದೆ. ಸದ್ಯದಲ್ಲೇ ಸಿಆರ್ಪಿಎಫ್ ಮತ್ತು ಎಸ್ಐಆರ್ ಮಾದರಿಯ ತಪಾಸಣೆಯೂ ಕೂಡ ಆಗುತ್ತೆ. ಮನೆ ಬಾಗಿಲಿಗೆ ತನಿಖಾಧಿಕಾರಿಗಳ ತಂಡ ಎಂಟ್ರಿ ಕೊಡಲಿದೆ. ಅರ್ಹತೆಯ ಅಸಲಿಯತ್ತು ಏನು ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಮನೆ ಮನೆಗೆ ಈಗ ತನಿಖಾಧಿಕಾರಿಗಳು ಎಂಟ್ರಿ ಕೊಡ್ತಾರೆ. ಯೋಜನೆಗಳ ಅಸಲಿ ಹಾಗೆ ನಕಲಿ ಬೇಟೆಗೆ ಕೌಂಟ್ ಡೌನ್ ಇದೀಗ ಶುರುವಾಗಿದೆ. ಯಾರು ನಿಜವಾದ ಅರ್ಹ ಫಲಾನುಭವಿಗಳು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಇದೀಗ ಅಧಿಕಾರಿಗಳಿಂದ ಮಾಡಲಾಗುತ್ತೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಜನಪ್ರಿಯ ಯೋಜನೆಗಳಾಗಿರುವ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ಮಾಡಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಸಿಎಂ ಗ್ಯಾರಂಟಿ ಅನುಷ್ಠಾನ ಸಭೆಯನ್ನ ಕೂಡ ಮಾಡ್ತಾರೆ. ಆಮೇಲೆ ಒಬ್ಬ ಅರ್ಹ ಫಲಾನುಭವಿಗಳಿಗೂ ಕೂಡ ತೊಂದರೆ ಆಗಬಾರದು, ಅನರ್ಹ ಫಲಾನುಭವಿಗಳು ಮತ್ತು ಯೋಜನೆಯ ದುರುಪಯೋಗ ಮಾತ್ರ ಬ್ರೇಕ್ ಹಾಕಬೇಕು ಅಂತ ಹೇಳಿ ಹಿರಿಯ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೂಡ ಸಿಎಂ ಕೊಟ್ಟಿದ್ದಾರೆ. ಒಂದು ರೀತಿ ಗ್ಯಾರಂಟಿ ಯೋಜನೆಗಳ ದುರುಪಯೋಗ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಸರ್ಜರಿಗೆ ಈಗ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಮಹತ್ವದ ಸಭೆಯನ್ನ ಮಾಡಲಾಗಿದೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ನೀಡಿರುವಂತಹ ಸೂಚನೆಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಉಚಿತ ಗ್ಯಾರಂಟಿ ದುರುಪಯೋಗಕ್ಕೆ ಬ್ರೇಕ್ ಹಾಕಲಾಗತ್ತೆ. ಹಲವು ಫಲಾನುಭವಿಗಳು ಬ್ಯಾಂಕಿಂದ ಸಾಲ ಪಡೆದಿರ್ತಾರೆ. ಸಾಲದ ಖಾತೆಗೆ ಗೃಹಲಕ್ಷ್ಮಿ ಹಣ ಹೋದ ತಕ್ಷಣ ಆ ಹಣ ಸಾಲದ ಮೊತ್ತಕ್ಕೆ ಜಮೆ ಆಗ್ಬಿಡುತ್ತೆ. ಆದ್ದರಿಂದ ಅಂತಹ ಫಲಾನುಭವಿಗಳ ಖಾತೆ ಬದಲಾಯಿಸ್ತಾರೆ. ಇಂತಹ ಫಲಾನುಭವಿಗಳಿಗೆ ತೊಂದರೆ ಆಗಬಾರದು. ಗೃಹಜ್ಯೋತಿ ಜಾರಿಯಾಗುವಾಗ ಹೆಚ್ಚಿನ ದುರುಪಯೋಗ ಆಗದ ಹಾಗೆ ಎಚ್ಚರಿಕೆಯನ್ನ ವಹಿಸಿದ್ರು. ಇದೇ ಎಚ್ಚರಿಕೆ ಇತರೆ ಯೋಜನೆಗಳಲ್ಲೂ ಕೂಡ ಅನುಸರಿಸಿದ್ರೆ ದುರುಪಯೋಗ ಆಗ್ತಾ ಇರುವಂತಹ ಕ್ರಮೇಣ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋದಾಗಿಯೂ ಕೂಡ ಸಿಎಂ ಇದೀಗ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಮೃತಪಟ್ಟವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಜಮೆ ಪತ್ತೆಯಾಗಿದ್ದು ಈ ರೀತಿ ದುರುಪಯೋಗ ಆಗಬಾರದು. ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಜಮೆಯಾದ ತಕ್ಷಣ ಅವರ ಮೊಬೈಲ್ಗೆ ವಾಯ್ಸ್ ಮೆಸೇಜ್ ಮೂಲಕ ಖಚಿತಪಡಿಸಬೇಕು. ಬ್ಯಾಂಕ್ನಲ್ಲಿ ಯುಪಿಐ ಖಾತೆಗಳನ್ನು ತೆಗೆದು ದುರುಪಯೋಗ ಆಗಿರೋದು ಪತ್ತೆಯಾಗಿರೋದ್ರ ಬಗ್ಗೆ ಅಧಿಕಾರಿಗಳು ಇದೀಗ ಸಿಎಂ ಗಮನಕ್ಕೆ ತಂದಿರೋದ್ರಿಂದ ಈ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹೊರ ರಾಜ್ಯದವರು ಸಬಲರ ಸೌಲಭ್ಯಕ್ಕೆ ಕತ್ತರಿ ಬೀಳುತ್ತೆ. ಉಚಿತ ಗ್ಯಾರಂಟಿ ಸೌಲಭ್ಯಕ್ಕಾಗಿ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ಮಾಡ್ತಾರೆ. ಸುಳ್ಳು ದಾಖಲೆಯನ್ನ ನೀಡಿದ್ದವರ ವರದಿಯನ್ನ ಸಲ್ಲಿಸುವುದಕ್ಕೆ ಇದು ಹೊಸ ಟಾಸ್ಕ್. ಯಾರ್ಯಾರು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ನೀಡಿರ್ತಾರೆ, ಒಟ್ಟಾರೆಯಾಗಿ ಅನರ್ಹರಾಗಿರ್ತಾರೆ ಅವರು ಈ ಒಂದು ಯೋಜನೆಯನ್ನ ಪಡೆಯೋದಕ್ಕೆ, ಅಂತವರಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕೆವೈಸಿ ನಡೆದ ವರದಿ ಅಂದ್ರೆ ಈ ಕೆವೈಸಿಯನ್ನ ನಡೆಸಿ ಆ ಒಂದು ರಿಪೋರ್ಟ್ ಅನ್ನ ಅಧಿಕಾರಿಗಳು ಸಿದ್ಧಪಡಿಸ್ತಾರೆ. ಪ್ರತಿಯೊಬ್ಬ ಫಲಾನುಭವಿಯಿಂದ ಸ್ಥಳದಲ್ಲೇ ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡಲಾಗುತ್ತೆ. ಸಂಬಂಧಪಟ್ಟಂತ ಮಾಹಿತಿ ಏನೇನ್ ಬೇಕು ಆ ಇಂಚಿಂಚು ಮಾಹಿತಿಯನ್ನ ತನಿಖಾಧಿಕಾರಿಗಳೇ ಕಲೆ ಹಾಕುವಂತ ಕೆಲಸ ಆಗುತ್ತೆ. ಗೃಹಜ್ಯೋತಿ ಗೃಹಲಕ್ಷ್ಮಿ ಯೋಜನೆಗೆ ಇದು ಒಂದು ರೀತಿ ಪಾರದರ್ಶಕತೆಯ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಹಾಗೆ ಸಿಆರ್ಪಿಎಫ್ ಮತ್ತು ಎಸ್ಐಆರ್ ಮಾದರಿಯ ತಪಾಸಣೆಯನ್ನು ಕೂಡ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಅನರ್ಹರಿಗೆ ಈ ಯೋಜನೆ ತಲುಪಬಾರದು, ಅದರ ಬದಲಾಗಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆ ಹೋಗಿ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡು ಇರುವಂತಹ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೇ ವಾಸಿಸ್ತಾ ಇರುವಂತಹ ಬೇರೆ ರಾಜ್ಯದವರು ಸಹ ಕಳ್ಳ ಮಾರ್ಗದಿಂದ ಗ್ಯಾರಂಟಿ ಯೋಜನೆಗಳನ್ನು ಪಡಿತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿತ್ತು. ಹಾಗಾಗಿ ಸಿಎಂ ಡಿಕೆಶಿ ಅವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಖಾತೆಗಳು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇರಬೇಕು, ಇತರೆ ರಾಜ್ಯಗಳಲ್ಲಿರುವ ಖಾತೆಗಳಿಗೆ ತಡೆ ಹಾಕಬೇಕು. ನಮ್ಮ ರಾಜ್ಯದ ಯೋಜನೆಗಳು ನಮ್ಮ ರಾಜ್ಯದ ಫಲಾನುಭವಿಗಳಿಗೆ ಮಾತ್ರ ಸಿಗಬೇಕು. ಇತರೆ ರಾಜ್ಯದ ಮತದಾರರಿಗೆ ಯೋಜನೆಯ ಲಾಭ ಸಿಗ್ತಾ ಇದೆ, ಇದನ್ನ ತಡಿಬೇಕು ಅನ್ನೋದಾಗಿಯೂ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅನುಕೂಲಸ್ಥರು ಯಾರಾದರೂ ಗ್ಯಾರಂಟಿ ಯೋಜನೆಗಳನ್ನ ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡೋದ್ರ ಮೂಲಕ ಇತರೆ ಅರ್ಹ ಫಲಾನುಭವಿಗಳಿಗೆ ನೆರವಾಗೋದಕ್ಕೆ ಏನಾದರೂ ಮುಂದಾದ್ರೆ ಅಂತವರನ್ನ ಪ್ರೋತ್ಸಾಹಿಸಬೇಕು ಅನ್ನುವ ಮಾತನ್ನ ಕೂಡ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕೇಂದ್ರದ ನೀತಿಗಳಿಂದ ಬಡವರು ಮತ್ತೆ ಮಧ್ಯಮ ವರ್ಗದವರ ಮೇಲೆ ಬೀಳ್ತಾ ಇರುವಂತಹ ಆರ್ಥಿಕ ಹೊರೆ, ಬೆಲೆ ಏರಿಕೆಯ ಪರಿಣಾಮಗಳು ಮತ್ತು ತಲಾ ಆದಾಯ ಕುಸಿತಾ ಇರೋದ್ರ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಇನ್ನು ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಜಾರಿಯಲ್ಲಿ ಬರ್ತಾ ಇರುವಂತಹ 2 ಪ್ರಮುಖ ತಾಂತ್ರಿಕ ಸಮಸ್ಯೆಗಳ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಲಾಗಿದೆ. ಮರಣ ಹೊಂದಿದ ಫಲಾನುಭವಿಗಳ ಸಂಖ್ಯೆ ಸಕಾಲದಲ್ಲಿ ದೊರೀತಾ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಈ ಕೆವೈಸಿ ಹಾಗೆ ಬ್ಯಾಂಕ್
ಖಾತೆಯನ್ನ ನಿಷ್ಕ್ರಿಯವಾಗಿರುವಂತಹ ಫಲಾನುಭವಿಗಳಿಗೆ ಈ ಕುರಿತಾಗಿಯೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಅಂದ್ರೆ ಒಂದೇ ಖಾತೆಯಲ್ಲಿ ಹಲವು ಫಲಾನುಭವಿಗಳು ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ದಾರೆ. 3 ಲಕ್ಷ ಕಂತುಗಳಲ್ಲಿ ಒಟ್ಟು 60 ಕೋಟಿ ರೂಪಾಯಿ ಹಣ ಹೋಗಿದೆ ಅನ್ನೋದರ ಬಗ್ಗೆಯೂ ಕೂಡ ರಿಪೋರ್ಟ್ ಕಲೆ ಹಾಕಿ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಈಗ ಉಚಿತ ಗ್ಯಾರಂಟಿ ದುರುಪಯೋಗ ಏನ್ ಆಗ್ತಾ ಇದೆ ಅದಕ್ಕೆ ಬ್ರೇಕ್ ಬೀಳಲಾಗುತ್ತೆ. ಸೊ CRPF ಹಾಗೆ SIR ಮಾದರಿಯ ತಪಾಸಣೆ ಯಾವ ಒಂದು ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಇನ್ನು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀಡಬೇಕಾಗತ್ತೆ? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಿನ್ನೆ ನಡೆದಂತಹ ಒಂದು ಗ್ಯಾರಂಟಿ ಸಮಾಲೋಚನಾ ಸಮಿತಿ ಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಗ್ಯಾರಂಟಿಗಳನ್ನ ಪರಿಷ್ಕಾರ ಮಾಡಬೇಕು ಅಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ. ಅದರಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ 2 ಯೋಜನೆಗಳಲ್ಲಿ ವ್ಯಾಪಕವಾಗಿ ಅಕ್ರಮಗಳಾಗ್ತದೆ ಅಥವಾ ದುರುಪಯೋಗಗಳಾಗ್ತದೆ. ಫಲಾನುಭವಿಗಳು ಏನು ಅರ್ಹರಲ್ಲದವರು ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ. ಹಾಗಾಗಿ ಅದನ್ನ ತಪ್ಪಿಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯನ್ನ ಇಳಿಸಬೇಕು ಅನ್ನೋದು ಒಂದು. ಎರಡನೇದಾಗಿ ಹೊರ ರಾಜ್ಯದವರು, ಕರ್ನಾಟಕದ ಅಲ್ಲದವರು ಅತಿ ಹೆಚ್ಚಾಗಿ ಈ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ಫಲಾನುಭವಿಗಳು ಆಗುವ ಮೂಲಕ ರಾಜ್ಯದ ಸರ್ಕಾರ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ತಿದ್ದಾರೆ ಅಂತ ಅನ್ನೋದು. ವಿಶೇಷವಾಗಿ ಗೃಹಲಕ್ಷ್ಮಿ ಸ್ಕೀಮ್ ನಲ್ಲಿ ಏನು ಅರ್ಹರಲ್ಲದವರು, ವಿಶೇಷವಾಗಿ GST ಪಾವತಿದಾರರು ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇರುವಂತವ್ರು ಇರ್ಬೋದು, ವ್ಯಾಪಾರ ವಹಿವಾಟು ನಡೆಸುವಂತವ್ರು ಇರ್ಬೋದು ಮತ್ತು ಆರ್ಥಿಕವಾಗಿ ಸಬಲರಾಗಿರುವಂತವ್ರು ಮತ್ತು ವರ್ಕಿಂಗ್ ಕ್ಲಾಸ್ ಇರೋರು ಸೇರಿದಂತೆ ಸರ್ಕಾರಿ ಅಧಿಕಾರಿಗಳು ಸಹ ಸುಮಾರು 10 ರಿಂದ 12 ಸಾವಿರ ಜನ ಈ ಒಂದು ಸರ್ಕಾರದ ಸೌಲಭ್ಯವನ್ನು, ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೌಲಭ್ಯವನ್ನು ಪಡಿಸಿದ್ದಾರೆ ಅಂತ ಅನ್ನೋದು ಒಂದು ವರದಿ. ಜೊತೆಗೆ ಸುಮಾರು 2.5 ಲಕ್ಷ ಜನ ಮೃತಪಟ್ಟಂತವರು ಸಹ ಕಳೆದ 1 ವರ್ಷದಿಂದಲೂ ಅವರು ಈ ಒಂದು ಸರ್ಕಾರದ ಮಹಿಳಾ ಗೃಹಲಕ್ಷ್ಮಿ ಯೋಜನೆ ಪಡೆಯುವ ಮೂಲಕ ಸರ್ಕಾರಕ್ಕೆ ಸುಮಾರು 100 ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ ಅಂತ ಅನ್ನೋದು ವರದಿ ರಾಜ್ಯ ಸರ್ಕಾರ ಕೈ ಸೇರಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡಬೇಕು. ಅದು ನೇರವಾಗಿ ಪರಿಷ್ಕರಣೆ ಮಾಡ್ಲಿಕ್ಕೆ ಈಗಾಗಲೇ ಹಲವಾರು ವಿಧಾನಗಳನ್ನ ಅನುಸರಿಸಿದ್ರು ಸಹ ಅದು ಪೂರ್ಣ ಪ್ರಮಾಣದಲ್ಲಿ ಅದು ಯಶಸ್ವಿ ಆಗಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಅರ್ಜಿಯನ್ನ ಕೊಟ್ಟು ಅದನ್ನ ಭರ್ತಿ ಮಾಡಿಸ್ಕೊಂಡು ಮತ್ತೆ ಸರ್ಕಾರ ಪರಿಷ್ಕರಣೆ ಮಾಡಬೇಕು ಅಂತ ಚಿಂತನೆ ಇತ್ತು. ಆದ್ರೆ ಸಾರ್ವಜನಿಕವಾಗಿ ವ್ಯಕ್ತವಾದಂತಹ ಒಂದು ಅಭಿಪ್ರಾಯ ಹಿನ್ನೆಲೆಯಲ್ಲಿ ಸರ್ಕಾರ ಮರುಪರಿಶೀಲನಾ ಅರ್ಜಿ ಅಥವಾ KYC ರೀತಿ ನೀವೇನ್ ಬ್ಯಾಂಕ್ಗಳಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್, ನಿಮ್ಮ ಅಧಿಕೃತ ದಾಖಲೆಗಳನ್ನು ಸಲ್ಲಿಕೆ ಮಾಡಿ ನಂತರ ಅದನ್ನ ಮೊಬೈಲ್ ನಂಬರ್ಗೆ OTP ಕಳಿಸಿ ಅದರ ಅಧಿಕೃತವಾಗಿ ದೃಢಪಡಿಸಿದ ನಂತರ ನಿಮ್ಗೇನು ಅಕೌಂಟ್ ಅಂತ ತೆರೆಯಲಾಗುತ್ತೆ. ಅದೇ ರೀತಿ ಇದನ್ನ ನೀವು ಅಧಿಕೃತವಾಗಿ ಈಗ ಸೌಲಭ್ಯನ ಪಡಿತಾ ಇದ್ರೆ, ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯ ಪಡಿತಾ ಇದ್ರೆ ಅದನ್ನ ದೃಢಪಡಿಸ್ಲಿಕ್ಕೆ ಮತ್ತು ನೀವು ಅರ್ಹರು ಅಂತ ಅನ್ನೋದನ್ನ ಸಾಬೀತುಪಡಿಸ್ಲಿಕ್ಕೆ ನೀವು ಸರ್ಟಿಫಿಕೇಟ್ ನ ಕೊಡ್ಬೇಕಾಗತ್ತೆ. ಜೊತೆಗೆ ಒಂದು ಅಫಿಡವಿಟ್ ಕೊಡ್ಬೇಕಾಗತ್ತೆ. ನಾನು ಈ ಒಂದು ಸೌಲಭ್ಯನ ಪಡ್ಲಿಕ್ಕೆ ಅರ್ಹನಿದ್ದೇನೆ ಅಥವಾ ಅರ್ಹನಿದ್ದೇನೆ, ಒಂದ್ ವೇಳೆ ಈ ಸೌಲಭ್ಯವನ್ನ ಪಡೆಯೋದ್ರಲ್ಲಿ ನಾನು ತಪ್ಪು ದಾಖಲೆಗಳನ್ನ ಸಲ್ಲಿಕೆ ಮಾಡಿದ್ದೇನೆ, ಪ್ಯಾನ್ ಕಾರ್ಡ್ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಅವರ ಕುಟುಂಬ ಸದಸ್ಯರ ಆದಾಯದ ಮೂಲಗಳಿರ್ಬೋದು, ಇವೆಲ್ಲದನ್ನು ಸಹ ದಾಖಲೆ ಸಮೇತವಾಗಿ ಅವರು ಸಲ್ಲಿಕೆ ಮಾಡಬೇಕಾಗತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ. ಆ ಸಂದರ್ಭದಲ್ಲಿ ವೆರಿಫಿಕೇಶನ್ ಮಾಡುವಂತ ಅಧಿಕಾರಿಗಳಿಗೆ ಈ ಅಫಿಡವಿಟ್ ಅನ್ನ ಕೊಡ್ಬೇಕಾಗತ್ತೆ. ಅಫಿಡವಿಟ್ ನಲ್ಲಿ ನೀವೇನು ಈ ಒಂದು ಯಾವೆಲ್ಲ ಸರ್ಟಿಫಿಕೇಟ್ ಅನ್ನು ಕೊಡ್ತಿದ್ವಿ ಅದು ನಾವು ಅಸಲಿಯಾಗಿದೆ, ಕೊಟ್ಟಿರುವಂತ ಮಾಹಿತಿಯಲ್ಲಿ ಯಾವುದೇ ಸುಳ್ಳು ಕಂಡು ಬಂದಲ್ಲಿ ಸರ್ಕಾರ ಹಣವನ್ನ ವಾಪಸ್ ಪಡಿಬಹುದು ಅಂತ ಒಂದು ಮುಚ್ಚಳಿಕೆಯನ್ನು ನೀವು ಬರ್ಕೊಡ್ಬೇಕಾಗತ್ತೆ. ಹೀಗಾಗಿ ಈ ರೀತಿ ರಾಜ್ಯ ಸರ್ಕಾರ ಮಾಡುವ ಮೂಲಕ ಒಂದಷ್ಟು ನಕಲಿಯಾಗಿ ಅಥವಾ ಏನು ಮೃತಪಟ್ಟವ್ರು ಇರ್ಬೋದು ಅಥವಾ ಡೂಪ್ಲಿಕೇಶನ್ ಇರ್ಬೋದು, ಒಂದೇ ಕುಟುಂಬದಲ್ಲಿ 2-3 ಜನ ತೆಗೆದುಕೊಳ್ಳುವಂತ ಈ ಗೃಹಲಕ್ಷ್ಮಿ ಸ್ಕೀಮ್ ಅನ್ನ ಫಿಲ್ಟರ್ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದು ಯಾವ ತರ ಅಂತಂದ್ರೆ SIR ರೀತಿ ಏನು ಚುನಾವಣಾ ಆಯೋಗ ಏನ್ ನಡೆಸಿದ ತೀವ್ರ ಪರಿಷ್ಕರಣೆಯನ್ನ ಮತ್ತು ಮತದಾರರ ಪಟ್ಟಿಯನ್ನ, ಅದೇ ತರ ಇದು ರಾಜ್ಯ ಸರ್ಕಾರ ಇಡೀ ರಾಜ್ಯಾದ್ಯಂತ ಸರ್ವೆಯನ್ನ ಕಂಡಕ್ಟ್ ಮಾಡ್ತಾ ಇದೆ. ಸರ್ವೆಯನ್ನ ಕಂಡಕ್ಟ್ ಮಾಡಿ ನಥಿಂಗ್ ಬಟ್ ಮನೆಗೆ ಹೋಗಿ ಭೇಟಿ ಮಾಡಿ ಅವರು ಸೌಲಭ್ಯವನ್ನು ಪಡಿತಾ ಇದ್ರೆ ಆ ಸೌಲಭ್ಯ ಪಡೆದಕ್ಕೆ ಅರ್ಹರಿದ್ದಾರ ಇಲ್ವಾ ಅಂತ ವೆರಿಫಿಕೇಶನ್ ಮಾಡಿ ಅದನ್ನ ದೃಢೀಕರಣ ಮಾಡಿದ ನಂತರ ಅವ್ರನ್ನ ಮುಂದಿನ ಏನು ಸೌಲಭ್ಯಕ್ಕೆ ಅವ್ರಿಗೆ ಅರ್ಹರನ್ನಾಗಿ ಮಾಡ್ತಾರೆ. ಹೀಗಾಗಿ ಈ ರೀತಿ ನಡೆಸುವ ಮೂಲಕ ಇದನ್ನ 2 ಸ್ಕೀಮ್ಗಳಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ವಿಶೇಷ ಏನಂದ್ರೆ ಒಂದೊಂದು ಕಟ್ಟಡಗಳಲ್ಲಿ ಯಾರೆಲ್ಲ ಬಾಡಿಗೆದಾರರು ಇರ್ತಾರೆ ಅವರೆಲ್ಲರೂ ಸಹ ಗೃಹ ಜ್ಯೋತಿ ಯೋಜನೆಯಲ್ಲಿ ಮಾಲೀಕರನ್ನ ಹೊರತುಪಡಿಸಿ ಉಳಿದವರು ಸಹ ಗೃಹ ಜ್ಯೋತಿ ಯೋಜನೆಯಲ್ಲಿ ಸೌಲಭ್ಯನ ಪಡ್ಕೊಂಡಿದ್ದಾರೆ. ಅವರ ಸ್ವಂತ ಮನೆ ಬೇರೆ ಕಡೆ ಇರ್ತದೆ, ಇಲ್ಲಿ ಬಾಡಿಗೆ ಮನೆ ಇರ್ತಾರೆ, ಅವರು ಸಹ ಒಂದು ಸೌಲಭ್ಯ ಪಡ್ಕೊಳ್ತಾರೆ. ಗೃಹ ಜ್ಯೋತಿ ಯೋಜನೆ ವಿಶೇಷವಾಗಿ ಕಮರ್ಷಿಯಲ್ ಬಿಲ್ಡಿಂಗ್ ಗಳಲ್ಲೂ ಸಹ ಅವರು ಶಾಪಿಂಗ್ ಕಾಂಪ್ಲೆಕ್ಸ್ ಗಳು ಇರ್ಬೋದು ಅಥವಾ ಬೇಕರಿ ಇರುವಂತದ್ದು ಬೇರೆ ಬೇರೆ ಶಾಪ್ ಗಳಿರ್ಬೋದು, ಆ ಶಾಪ್ ಗಳಿಗೂ ಸಹ ಗೃಹ ಜ್ಯೋತಿ ಯೋಜನೆಯಲ್ಲಿ ಸೌಲಭ್ಯ ಪಡ್ಕೊಂಡಿರ್ತಾರೆ. ಮತ್ತು ಮನೆಯ ಮಾಲೀಕರ ಹೊರತುಪಡಿಸಿ ಉಳಿದಂತ ಬಾಡಿಗೆದಾರರು ಸಹ ಗೃಹ ಜ್ಯೋತಿ ಯೋಜನೆ ಪಡ್ಕೊಳ್ತಾರೆ. ಅದು ಸರ್ಕಾರಕ್ಕೆ ಮಾಡ್ತಿರುವಂತ ಮೋಸ. ಹಾಗಾಗಿ
ಕೇವಲ ಮನೆಯ ಮಾಲೀಕ ಅರ್ಹರಿದ್ರೆ ಮಾತ್ರ ಮನೆ ಮಾಲೀಕರು ಮಾತ್ರ ಆ ಗೃಹ ಜ್ಯೋತಿ ಯೋಜನೆ ಪಡಿಬೇಕು. ಉಳಿದಂತವ್ರು ಗೃಹ ಜ್ಯೋತಿ ಯೋಜನೆ ಕೈ ಬಿಡಬೇಕು ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಸುಮಾರು 4,500 ಕೋಟಿ ಉಳಿತಾಯ ಆಗುವಂತ ಚಿಂತನೆ ರಾಜ್ಯ ಸರ್ಕಾರ ಇದೆ. ಕೇವಲ ಇದೊಂದೇ ಅಲ್ಲ, 5 ಯೋಜನೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ಕಂಡಕ್ಟ್ ಮಾಡಿ SI ರೀತಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಪರಿಷ್ಕರಣೆ ಮಾಡುವ ದೊಡ್ಡ ಮಟ್ಟದ ಒಂದು ಹಂತದ ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಏನು ಜನರು ಬೇಕು ಅಥವಾ ಅಧಿಕಾರಿಗಳು ಬೇಕಾಗತ್ತೆ. ಈ ಹಿಂದೆ ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಪರಿಷ್ಕರಣೆ ಇರ್ಬೋದು ಅಥವಾ ಜಾತಿ ಸಮೀಕ್ಷೆ ಮಾಡುವ ರೀತಿ ಮನೆ ಮನೆಗೆ ಭೇಟಿ ನೀಡಬೇಕಾಗತ್ತೆ. ಹಾಗಾಗಿ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಇನ್ನು ಸಹ ಕನಿಷ್ಠ 5 ರಿಂದ 6 ತಿಂಗಳು ಸಮಯ ಬೇಕಾಗುತ್ತೆ. ಈ ಒಂದು ಸರ್ಕಾರದ ಒಂದು ಸಂದೇಶದಿಂದ ಅರ್ಧ ಜನ ಅದರಿಂದ ದೂರ ಸರಿಯುವಂತ ಸಾಧ್ಯತೆ ಇದೆ. ಅಂದ್ರೆ ಇದುವರೆಗೆ ಯಾರೆಲ್ಲ ತೆಗೆದುಕೊಂಡಿದ್ರು ಸರ್ಕಾರಿ ಅಧಿಕಾರಿಗಳು, ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತವ್ರು ಇರ್ಬೋದು, ವ್ಯಾಪಾರ ವ್ಯವಹಾರ ಮಾಡ್ತಿದ್ದಂತವ್ರು, ಹೊರ ರಾಜ್ಯದವ್ರು ಯಾರು ಮಾಡ್ತಾರೆ ಮುಂದಿನ ಅವರೆಲ್ಲರೂ ಸಹ ಮತದಾರ ಅಲ್ಲದವ್ರು ಯಾರೆಲ್ಲ ಇದನ್ನು ಸೌಲಭ್ಯ ಪಡ್ತಾ ಇದ್ರು ಅವರು ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದ ಈ ಒಂದು ಘೋಷಣೆಯಿಂದ ಅವರು ಹಿಂದೆ ಸರಿಯುವಂತ ಸಾಧ್ಯತೆ ಅಥವಾ ಅದನ್ನ ಡ್ರಾಪ್ ಮಾಡುವಂತ ಸಾಧ್ಯತೆ, ಇದನ್ನ ಡಿಲಿಂಕ್ ಮಾಡುವಂತ ಸಾಧ್ಯತೆ ಇದೆ. ಗೃಹ ಜ್ಯೋತಿ ಯೋಜನೆಯನ್ನ ನನಗೆ ಬೇಡ, ನಾನು ಅದಕ್ಕೆ ಅರ್ಹನಲ್ಲ ಅಂತ ಡಿಲಿಂಕ್ ಮಾಡೋಕ್ಕೂ ಅವಕಾಶ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅದು ಸರ್ಕಾರದ ಮುಂದೆ ಅಧಿಕಾರಿಗಳು ದಾಖಲೆ ಸಲ್ಲಿಸಿ ಅದನ್ನ ನಮಗೆ ಬೇಡ ಅಂತ ತಿರಸ್ಕರಿಸಕ್ಕೂ ಅವಕಾಶ ಇದೆ. ಹೀಗಾಗಿ ಸರ್ಕಾರದ ಈ ಒಂದು ನಡೆಯಿಂದಾಗಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಆರ್ಥಿಕ ಲಾಭ ಉಳಿತದೆ ಮತ್ತು ಅದೇ ರೀತಿ ರಾಜ್ಯದ ಜನತೆಯ ತೆರಿಗೆ ದುಡ್ಡನ್ನು ಇತರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ DK ಶಿವಕುಮಾರ್ ಒಂದು ಚಿಂತನೆ. ವಿಚಿತ್ರ ಅಂತಂದ್ರೆ 3 ವರ್ಷ ಕಳೆದು ಹೋಗಿದೆ, ಕೇವಲ ಇನ್ನು 1.5 ವರ್ಷ ಅಥವಾ 2 ವರ್ಷದ ಅವಧಿನಲ್ಲಿ ರಾಜ್ಯ ಸರ್ಕಾರ ಇಂಥ ನಿರ್ಧಾರ ಕೈಗೊಳ್ಳುವಂತದ್ದು ಮತ್ತು ಈ ಒಂದು ಯೋಜನೆಯನ್ನ ಏನು ಮನೆ ಮನೆಗೆ ಭೇಟಿ ನೀಡಿ SIR ರೀತಿ ಪರಿಶೀಲನೆ ನಡೆಸಲಿಕ್ಕೆ ಸಾಕಷ್ಟು ಅನುದಾನ ಬೇಕಾಗುತ್ತೆ, ಸಂಪನ್ಮೂಲ ಬೇಕಾಗುತ್ತೆ. ಕನಿಷ್ಠ 500 ಕೋಟಿಗೂ ಹೆಚ್ಚು ಆ ಒಂದು ಹಣ ಬೇಕಾಗತ್ತೆ. ಇದ್ರ ಜೊತೆಗೆ ಏನು ಶಕ್ತಿ ಯೋಜನೆ ಏನ್ ಮಾಡ್ತಾ ಇದ್ರೆ, ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಆ ಸ್ಮಾರ್ಟ್ ಕಾರ್ಡ್ ನ ಮಲ್ಟಿಪರ್ಪಸ್ ಇಂಟಿಗ್ರೇಟೆಡ್ ಮಲ್ಟಿಪರ್ಪಸ್ ಕಾರ್ಡ್ ಅನ್ನಾಗಿ ಮಾಡ್ಬೇಕು ಅಂತ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಕೇವಲ KSRTC ಬಸ್ ಅಥವಾ BMTC ಬಸ್ಗೆ ಮಾತ್ರ ಸ್ಮಾರ್ಟ್ ಕಾರ್ಡ್ ಅಪ್ಲೈ ಆಗ್ಬಾರ್ದು, ಅವ್ರು ಮೆಟ್ರೋದಲ್ಲೂ ಬಳಸಬೇಕು, ಅವ್ರಿಗೆ ಏನು ಅನುಕೂಲ ಆಗುತ್ತೆ. ಒಂದ್ ವೇಳೆ ಇದು ಮುಂದೆ ಅದಕ್ಕೆ ಸ್ಮಾರ್ಟ್ ಕಾರ್ಡ್ಗೆ ಚಿಪ್ ಅಳವಡಿಸಿದ್ರೆ ಬ್ಯಾಂಕಿಂಗ್ ಇರ್ಬೋದು, ಬೇರೆ ಬೇರೆ ಸೌಲಭ್ಯಗಳನ್ನು ಕಿರಾಣಿ ಅಂಗಡಿ ಈ ರೀತಿ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಒಂದು ಕಾರ್ಡ್ಗೆ ಸುಮಾರು 300 ರಿಂದ 500 ರೂಪಾಯಿ ಆಗ್ಬೋದು. ಅಥವಾ ಚಿಪ್ಗಳು ಅಳವಡಿಸಿದ್ದಾಗಲಿ ಅದಕ್ಕೆ ಬಾರ್ ಕೋಡಿಂಗ್ ಅಳವಡಿಸಿದಾಗಲಿ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನ ಮಲ್ಟಿಪರ್ಪಸ್ ಮಾಡಿದ್ರೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಗಳನ್ನ ಅದಕ್ಕೆ ಇನ್ಕಾರ್ಪೊರೇಟ್ ಮಾಡ್ಕೊಂಡ್ರೆ ಬೇರೆ ಬೇರೆ ಸಂಸ್ಥೆಗಳನ್ನ ಅದಕ್ಕೆ ಒಳಗೊಂಡಿದ್ದೆ ಅದಲ್ಲಿ ಸರ್ಕಾರಕ್ಕೆ ಸೌಲಭ್ಯ ಹೆಚ್ಚಾಗುತ್ತೆ ಮತ್ತು ನಾಗರಿಕರಿಗೆ ಸೌಲಭ್ಯದ ಈ ಮೂಲಕ ಕೇವಲ ಒಂದು ಕಾರ್ಡ್ ಮೂಲಕ ಇತರ ಸೌಲಭ್ಯಗಳನ್ನು ಪಡೆಯಲಿಕ್ಕೂ ಅವಕಾಶ ಆಗುತ್ತೆ. ಹಾಗಾಗಿ ಇಂಟಿಗ್ರೇಟೆಡ್ ಕಾರ್ಡ್ ಅನ್ನ ಮಾಡಬೇಕು ಅಂತ ಚಿಂತನೆ ಸರ್ಕಾರ ಇದೆ. ಆ ನಿಟ್ಟಿನಲ್ಲೂ ಸಹ ಮುಂದಿನ ತಿಂಗಳಲ್ಲಿ ವ್ಯಾಪಕವಾದ ಒಂದು ಕ್ರಮವನ್ನು ಕೈಗೊಳ್ಳುವ ಸಾಧ್ಯತೆ. ಒಟ್ಟಾರೆಯಾಗಿ ಈ ಒಂದು ರಾಜ್ಯ ಸರ್ಕಾರ ಗ್ಯಾರಂಟಿಯ ಪರಿಷ್ಕರಣೆಯ ನೆಪದಲ್ಲಿ ಅಥವಾ ಗ್ಯಾರಂಟಿ ಯೋಜನೆಗಳ ಅನರ್ಹರು ತೆಗೆದುಕೊಟ್ಟಂತ ನೆಪ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪರಿಷ್ಕರಣೆಗೆ ಮುಂದಾಗಿದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ನಡೆ ಸಾರ್ವಜನಿಕವಾಗಿ ಆಕ್ರೋಶಕ್ಕೂ ವ್ಯಕ್ತವಾಗಬಹುದು ಮತ್ತು ರಾಜ್ಯದ ಸರ್ಕಾರದ ಆರ್ಥಿಕ ಉಳಿತಾಯ ನಿಟ್ಟಿನಲ್ಲೂ ಸಹ ಅನುಕೂಲ ಆಗುವಂತ ಸಾಧ್ಯತೆ ಇದೆ. ದಿವದಾಸ್, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.